ಸ್ನೇಹಿತರೆ, ಒಂದು ಬಾರಿ ದೇವಋಷಿ ನಾರದರು ಯಮಲೋಕದಲ್ಲಿ ಯಮರಾಜರನ್ನ ಭೇಟಿಯಾಗಲು ಹೋಗುತ್ತಾರೆ. ದೇವಋಷಿಯನ್ನ ನೋಡಿ ಯಮರಾಜರು ಕೂಡ ಅವರನ್ನು ಸ್ವಾಗತಿಸುತ್ತಾರೆ. ಮತ್ತೆ ಕೇಳ್ತಾರೆ, ಹೇ ದೇವಋಷಿ, ನೀವು ಯಮಲೋಕಕ್ಕೆ ಬಂದಿರುವ ಕಾರಣ ತಿಳಿಸಿರಿ, ನಾನು ನಿಮಗೆ ಯಾವ ರೀತಿಯಾದ ಸಹಾಯ ಮಾಡಬಹುದು? ಆಗ ದೇವಋಷಿ ನಾರದರು ಹೇಳ್ತಾರೆ, ಹೇ ಧರ್ಮರಾಜರೇ, ನೀವಂತೂ ನ್ಯಾಯದ ದೇವರಾಗಿದ್ದೀರಾ. ಮನುಷ್ಯರಿಗೆ ಅವರ ಪಾಪ ಪುಣ್ಯದ ಲೆಕ್ಕಾಚಾರದ ಮೇಲೆ ನೀವು ಅವರನ್ನು ಸ್ವರ್ಗ ಅಥವಾ ನರಕದಲ್ಲಿ ಹಾಕುತ್ತೀರಾ. ಹಾಗಾಗಿ ನಿಮಗೆ ಸ್ವರ್ಗ ಮತ್ತು ನರಕದ ಲೋಕದ ಬಗ್ಗೆ ಎಲ್ಲ ಮಾಹಿತಿ ಇದೆ. ನಾನು ಇಲ್ಲಿ ತಿಳಿದುಕೊಳ್ಳಬೇಕಾಗಿರುವಂಥ ವಿಷಯ ಏನಿದೆ ಅಂದರೆ, ಯಾವ ಒಂದು ನರಕದ ನದಿಯಲ್ಲಿ ಪಾಪ ಮತ್ತು ಪುಣ್ಯದ ಆತ್ಮಗಳು ಬೀಳುತ್ತವೆ, ಆ ನದಿ ಹೇಗಿದೆ, ಆ ನದಿಗೆ ಇರುವಂಥ ಹೆಸರು ಏನಿದೆ, ಮತ್ತು ಮೃತ ಆತ್ಮಗಳು ಆ ನದಿಯನ್ನು ಹೇಗೆ ದಾಟಿ ಬರುತ್ತವೆ, ದಯವಿಟ್ಟು ನನಗೆ ಈ ಎಲ್ಲ ವಿಷಯಗಳನ್ನು ತಿಳಿಸಿಕೊಡಿ. ನಂತರ ಯಮರಾಜರು ಹೇಳ್ತಾರೆ, ಹೇ ದೇವಋಷಿ, ಯಮಲೋಕದ ಮಾರ್ಗದಲ್ಲಿ ಯಾವ ನದಿ ಇರುತ್ತದೆಯೋ ಅದನ್ನು ವೈತರಣಿ ನದಿ ಅಂತಾರೆ. ಪಾಪಿ ಮನುಷ್ಯರು ಕೇವಲ ಈ ನದಿಯನ್ನು ನೋಡಿದ್ರೆ ಹೆದರಿಕೊಳ್ತಾರೆ. ಈ ನದಿಯಲ್ಲಿ ಮಾಂಸ, ರಕ್ತ, ಮುಳ್ಳುಗಳಿಂದ ಈ ನದಿಯು ಹರಿಯುತ್ತಿರುತ್ತದೆ. ಮಾಂಸ ಮತ್ತು ಕೊಳಚೆಯಿಂದ ಕೂಡಿಕೊಂಡಿರುವಂಥ ಈ ನದಿಯಿಂದ ತುಂಬಾ ಕೆಟ್ಟದಾಗಿರುವ ದುರ್ವಾಸನೆ ಬರುತ್ತದೆ. ಪಾಪಿ ಮನುಷ್ಯರಿಗಾಗಿ ಈ ನದಿಯನ್ನು ದಾಟೋದು ಕಠಿಣವಾದ ಕೆಲಸ ಆಗಿದೆ. ಜೊತೆಗೆ ಈ ನದಿಯಲ್ಲಿ ಹರಿದಾದ ಹಲ್ಲು ಮತ್ತು ಮುಳ್ಳುಗಳಿರುವಂಥ ಜೀವಿಗಳನ್ನು ಒಳಗೊಂಡಿದೆ. ನಂತರ ಯಮರಾಜರು ತಮ್ಮೊಡನೆ ದೇವಋಷಿಯರನ್ನ ಕರೆಸಿಕೊಂಡು ವೈತರಣಿ ನದಿಯತ್ತ ಹೋಗುತ್ತಾರೆ. ಯಮರಾಜರು ಹೇಳ್ತಾರೆ, ನೋಡಿ ದೇವಋಷಿ, ಈ ವೈತರಣಿ ನದಿಯಲ್ಲಿ ಯಮದೂತರು ಪಾಪಿಗಳನ್ನು ಎಸೆಯುತ್ತಿದ್ದಾರೆ. ಪಾಪಿ ಮನುಷ್ಯರು ಈ ನದಿಯನ್ನು ನೋಡಿ ಹೆದರಿಕೊಳ್ಳುತ್ತಾರೆ, ಗಡಗಡ ನಡುಗುತ್ತಾರೆ. ಯಾವಾಗ ಪಾಪಿ ಮನುಷ್ಯರು ಈ ನದಿಯ ದಡಕ್ಕೆ ಬಂದು ನಿಂತುಕೊಳ್ಳುತ್ತಾರೋ ಅವರನ್ನು ನೋಡಿದ ಆ ವೈತರಣಿ ನದಿ ಕುದಿಯಲು ಶುರು ಮಾಡುತ್ತದೆ. ಇದನ್ನು ಕಂಡ ಪಾಪಿಗಳು ಆ ನದಿಯಲ್ಲಿ ಇಳಿಯಲು ಹೆದರುತ್ತಾರೆ. ಆಗ ನನ್ನ ದೂತರು ಆ ಪಾಪಿಗಳನ್ನು ನೂಕಿ ಆ ನೀರಿನಲ್ಲಿ ಬೆಳೆಸುತ್ತಾರೆ. ಇದರಿಂದ ಆ ಪಾಪಿಗಳಿಗೆ ಸಹಿಸಿಕೊಳ್ಳಲಾಗದಂಥ ನೋವು ಉಂಟಾಗುತ್ತದೆ. ಇವರ ಅಂಗಗಳೆಲ್ಲ ಉರಿಯಲು ಶುರು ಮಾಡುತ್ತವೆ. ಇವರು ಜೋರಾಗಿ ಕಿರುಚಾಡಲು ಶುರು ಮಾಡ್ತಾರೆ. ಆದರೆ ಇಲ್ಲಿ ಯಾರಿಗೂ ಸಹ ಇವರ ಮೇಲೆ ದಯ ಬರೋದಿಲ್ಲ. ವೈತರಣಿಯ ನದಿ ಕೀಟಾಣುಗಳಿಂದ ಜೊತೆಗೆ ವಜ್ರದ ರೀತಿ ಸೊಂಡಿಲು ಇರುವಂಥ ಪ್ರಾಣಿಗಳಿಂದ ಒಳಗೊಂಡಿರುತ್ತದೆ. ಇಲ್ಲಿ ಯಮರಾಜರು ಹೇಳ್ತಾರೆ, ಹೇ ದೇವಋಷಿ, ಹೇಗೆ ಭೂಮಿಯ ಪ್ರಳಯದ ಅಂತ್ಯದಲ್ಲಿ ಆಕಾಶದಲ್ಲಿ 12 ಸೂರ್ಯ ಕಾಣುತ್ತವೆಯೋ ಅದೇ ರೀತಿಯಾಗಿ ನರಕದಲ್ಲೂ ಸಹ 12 ಸೂರ್ಯಗಳು ಆ ನದಿಯ ತಾಪವನ್ನು ಹೆಚ್ಚಿಗೆ ಮಾಡುತ್ತವೆ. ಇದರಿಂದ ನದಿ ಕುದಿಯಲು ಶುರು ಮಾಡುತ್ತದೆ. ಆ ಮಹಾಭಯಂಕರವಾದ ನದಿಯಲ್ಲಿ ಬೀಳುವಂಥ ಪಾಪಿ ಮನುಷ್ಯರು ನೋವಿನಿಂದ ಕಿರುಚಾಡುತ್ತಾರೆ. ಅವರ ಬಾಯಿಯಿಂದ ಪದೇ ಪದೇ ಕುಟುಂಬದವರ ಹೆಸರುಗಳು ಕೇಳಿ ಬರುತ್ತವೆ. ಆದರೆ ಇವರಿಗೆ ಸಹಾಯ ಮಾಡಲು ಇಲ್ಲಿಗೆ ಯಾರೂ ಸಹ ಬರೋದಿಲ್ಲ. ದುಷ್ಟ ಮತ್ತು ಪಾಪಿ ವ್ಯಕ್ತಿಗಳ ಗತಿ ಇದೇ ರೀತಿಯಾಗಿ ಆಗುತ್ತದೆ. ಈ ಎಲ್ಲ ಪಾಪಿ ಮನುಷ್ಯರು ವೈತರಣಿ ನದಿಯಲ್ಲಿ ಅಲ್ಲಿ ಇಲ್ಲಿ ಓಡಾಡಲು ಶುರು ಮಾಡ್ತಾರೆ. ಮೇಲಿನಿಂದ ಕುದಿಯುತ್ತಿರುವಂಥ 12 ಸೂರ್ಯರ ಕಾರಣದಿಂದಾಗಿ ಸುಟ್ಟು ಹೋಗಲು ಶುರು ಮಾಡ್ತಾರೆ. ನಂತರ ಅವರು ನೀರಿನ ಒಳಗಡೆ ಮುಳುಗುತ್ತಾರೆ. ಆದರೆ ಈ ನದಿಯ ನೀರು ಅವರಿಗೆ ಶಾಂತಿಯನ್ನು ಕೊಡೋದಿಲ್ಲ. ಅವರು ಈ ಬಿಸಿಯಾದ ನೀರಿನಲ್ಲೂ ಸಹ ಒದ್ದಾಡುತ್ತಾ ಇರುತ್ತಾರೆ. ಇಷ್ಟೆಲ್ಲ ನೋವನ್ನು ಅವರು ಸಹಿಸಿಕೊಂಡು ತಮ್ಮ ಪಾಪ ಕರ್ಮಗಳನ್ನೆಲ್ಲ ನೆನೆದು ದುಃಖ ಪಡುತ್ತಾರೆ. ಹೇ ದೇವಋಷಿಯವರೇ, ಈ ವೈತರಣಿ ನದಿಯ ಸುತ್ತಮುತ್ತಲು ಹಸಿವಿನಿಂದ ಕೂಡಿದ ಭಯಾನಕ ಪ್ರಾಣಿಗಳಿವೆ. ಹರಿತಾದ ಹಲ್ಲುಗಳಿರುವಂಥ ಈ ಪ್ರಾಣಿಗಳು ನದಿಯಲ್ಲಿ ಬೀಳುವಂಥ ಎಲ್ಲ ಪ್ರಾಣಿಗಳನ್ನು ಕಚ್ಚುತ್ತಿರುತ್ತವೆ. ಹಸಿಯಾಗಿ ಅವರನ್ನು ತಿನ್ನಲು ಶುರು ಮಾಡುತ್ತವೆ. ಎಲ್ಲ ಪಾಪಿ ಜನರು ಈ ಭಯಂಕರವಾದ ಪ್ರಾಣಿಗಳನ್ನು ನೋಡಿ ಇಲ್ಲಿಗೆ ಅಲ್ಲಿಗೆ ಓಡಾಡಲು ಶುರು ಮಾಡ್ತಾರೆ. ಆದರೂ ಸಹ ಅವರಿಗೆ ತಮ್ಮ ರಕ್ಷಣೆಯನ್ನು ಮಾಡಲು ಸಾಧ್ಯವಾಗೋದಿಲ್ಲ. ನಂತರ ದೇವಋಷಿ ಹೇಳ್ತಾರೆ, ಹೇ ಧರ್ಮರಾಜ್ಯ, ಇಲ್ಲಿ ಯಾರು ಪುಣ್ಯವಂತ ಜನರಿರ್ತಾರೋ ಅವರು ಹೇಗೆ ಈ ನದಿಯನ್ನು ದಾಟಿ ಹೋಗುತ್ತಾರೆ? ಯಮರಾಜರು ಹೇಳ್ತಾರೆ, ಹೇ ದೇವರ್ಷಿ, ಪುಣ್ಯವಂತ ಜನರಿಗೆ ಈ ನದಿಯು ಸುಖವನ್ನು ಕೊಡುತ್ತದೆ. ಈ ನದಿಯಲ್ಲಿ ಬಿದ್ದಾಗ ಅವರಿಗೆ ಪರಮಾನಂದದ ಪ್ರಾಪ್ತಿಯಾಗುತ್ತದೆ. ಈ ನದಿಯಲ್ಲಿ ಅತ್ಯಂತ ಸುಂದರವಾದ ಚಿನ್ನದಿಂದ ರೆಡಿಯಾದ ಹಡಗುಗಳಿವೆ. ಈ ಹಡಗಿನಲ್ಲಿರುವಂಥ ಜನರು ಈ ನದಿಯ ದಡದಲ್ಲಿ ಬಂದಿರುವಂಥ ಜನರನ್ನು ಸ್ವಾಗತ ಮಾಡುತ್ತಾರೆ. ಅವರಿಗೆ ಪ್ರೀತಿಯಿಂದ ಹೇಳ್ತಾರೆ, ಹೇ ಮಹಾತ್ಮರೇ, ನೀವು ಈ ನೌಕೆಯಲ್ಲಿ ಬನ್ನಿರಿ ಮತ್ತು ಸುಖಪೂರ್ಣವಾಗಿ ಈ ವೈತರಣಿ ನದಿಯನ್ನು ದಾಟಿ ಬನ್ನಿ. ಇವರಂತೂ ಭೂಲೋಕದಲ್ಲಿ ಪುಣ್ಯ ಮಾಡಿರ್ತಾರೆ. ಇದೇ ಮನುಷ್ಯರು ಈ ನೌಕೆಯಲ್ಲಿ ಕೂರಲು ಯೋಗ್ಯರಾಗಿರ್ತಾರೆ.
ಯಾರು ಪಾಪಿ ವ್ಯಕ್ತಿಗಳಾಗಿರ್ತಾರೋ ಅಂಥವರನ್ನ ನದಿಯ ದಡದಲ್ಲಿ ನಿಂತಿರುವಂಥ ನನ್ನ ದೂತರು ಅವರನ್ನು ನದಿಯಲ್ಲಿ ನೂಕುತ್ತಾರೆ. ನಂತರ ನದಿಯಲ್ಲಿರುವಂಥ ಭಯಂಕರವಾದ ಪ್ರಾಣಿಗಳು ಅವರ ಮೇಲೆ ದಾಳಿಯನ್ನು ಮಾಡುತ್ತವೆ. ಪುಣ್ಯವಂತ ಜನರಿಗೆ ನದಿಯ ನೀರು ಅತ್ಯಂತ ಸುಂದರ ಮತ್ತು ಪವಿತ್ರವಾಗಿ ಕಾಣುತ್ತದೆ. ಅವರು ಆ ನೌಕೆಯಲ್ಲಿ ಕುಳಿತಾಗ ಯಾವುದೇ ಪ್ರಕಾರದ ಕಷ್ಟಗಳು ಎದುರಾಗೋದಿಲ್ಲ. ಇವರು ಬೇಗನೆ ಈ ಮಹಾನದಿಯನ್ನು ದಾಟಿ ಹೋಗುತ್ತಾರೆ. ಯಾವಾಗ ಇವರು ಮುಂದೆ ಸಾಗುತ್ತಾ ಹೋಗುತ್ತಿರುತ್ತಾರೋ ಆಗ ನದಿಯಲ್ಲಿರುವಂಥ ಹಿಂಸಾತ್ಮಕ ಪ್ರಾಣಿಗಳು ಇವರಿಗೆ ಯಾವುದೇ ರೀತಿಯ ತೊಂದರೆಯುಂಟು ಮಾಡೋದಿಲ್ಲ. ಇವರು ಶಾಂತಿಯಿಂದ ಈ ಭಯಾನಕವಾದ ಜೀವಿಗಳ ಮಧ್ಯೆ ಹೋಗುತ್ತಾರೆ. ನಂತರ ದೇವಋಷಿ ಯಮರಾಜರಿಗೆ ಹೇಳ್ತಾರೆ, ಹೇ ಧರ್ಮರಾಜ, ಯಾವ ಪಾಪ ಮಾಡೋದ್ರಿಂದ ಮನುಷ್ಯನನ್ನ ಈ ಮಹಾ ಭಯಂಕರವಾದ ನದಿಯಲ್ಲಿ ಬೆಳೆಸಲಾಗುತ್ತದೆ? ಯಮರಾಜರು ಹೇಳ್ತಾರೆ, ಹೇ ದೇವಋಷಿ, ಯಾವ ಮೂರ್ಖ ಮನುಷ್ಯರು ಈಶ್ವರನ, ತನ್ನ ಗುರುವಿನ, ತನ್ನ ತಂದೆ ತಾಯಿಯ ಮತ್ತು ಪೂರ್ವಜರಿಗೆ ಅವಮಾನ ಮಾಡುತ್ತಾರೋ, ವೃದ್ಧಾಪ್ಯದಲ್ಲಿ ಬೆಂಬಲ ಆಗುವ ಬದಲಿಗೆ ಅವರನ್ನು ಹೊಡೆದು ಮನೆಯಿಂದ ಆಚೆ ಓಡಿಸುತ್ತಾರೋ ಅಂಥ ಪಾಪಿ ಮನುಷ್ಯರನ್ನ ಈ ವೈತರಣಿ ನದಿಯಲ್ಲಿ ಬೆಳೆಸಲಾಗುತ್ತದೆ. ಯಾವ ಮೂರ್ಖ ಪುರುಷರು ತನ್ನ ಪತಿವ್ರತೆ ಹೆಂಡತಿಯನ್ನ ತ್ಯಾಗ ಮಾಡುತ್ತಾರೋ, ಅವರ ಜೊತೆ ಹಿಂಸೆಯನ್ನು ಮಾಡಿದ್ರೆ, ಒಂದು ವೇಳೆ ಅವರಿಗೆ ಅವಮಾನ ಮಾಡಿದ್ರೆ ಅಂಥ ಪಾಪಿಯನ್ನ ಸಹ ವೈತರಣಿ ನದಿಯ ದಡಕ್ಕೆ ನಿಲ್ಲಿಸಿ ಅವರನ್ನು ಅದರಲ್ಲಿ ನೂಕಲಾಗುತ್ತದೆ. ಹೇ ದೇವಋಷಿ, ಯಾವ ಮನುಷ್ಯರು ಅವರ ಶರಣಕ್ಕೆ ಬಂದಂಥ ಮಿತ್ರರಾಗಲಿ, ಸಾಧು, ಸನ್ಯಾಸಿ, ಬಾಲಕ ಮತ್ತು ವೃದ್ಧ ಜನರನ್ನು ಕೊಲ್ಲುತ್ತಾರೋ, ಯಾರು ತಮ್ಮ ಶರಣಕ್ಕೆ ಬಂದಂಥ ಸ್ತ್ರೀಯರೊಡನೆ ಅನೈತಿಕ ಕಾರ್ಯಗಳನ್ನು ಮಾಡುತ್ತಾರೋ ಅವರನ್ನು ಸಹ ಈ ನದಿಯಲ್ಲಿ ಬೀಳಿಸಲಾಗುತ್ತದೆ. ಈ ನದಿಯ ಪಾತ್ರೆಯಲ್ಲಿ ಬಿದ್ದಂಥ ಮನುಷ್ಯರು ಕಿರುಚಾಡುತ್ತಾ ನರಳಾಡುತ್ತಾ ಅತ್ಯಂತ ದೊಡ್ಡದಾಗಿರುವ ಕಷ್ಟಗಳನ್ನು ಅನುಭವಿಸುತ್ತಾರೆ. ಯಾವ ಸ್ತ್ರೀ ಗಂಡನಿಗೆ ನಂಬಿಕೆ ಮೋಸ ಮಾಡ್ತಾರೋ, ಬೇರೆ ಪುರುಷರೊಂದಿಗೆ ಸಂಬಂಧವನ್ನು ಇಟ್ಟುಕೊಳ್ತಾರೋ, ವ್ಯಭಿಚಾರವನ್ನು ಮಾಡುತ್ತಾರೋ ಅಂತಹ ಪಾಪಿ ಸ್ತ್ರೀಯರನ್ನು ಸಹ ಈ ನದಿಯಲ್ಲಿ ಬೀಳಿಸಲಾಗುತ್ತದೆ. ಇಲ್ಲಿ ಹಲವಾರು ದೈತ್ಯ ಭಯಂಕರವಾದ ಪ್ರಾಣಿಗಳು ಈ ಸ್ತ್ರೀಯರ ಮೇಲೆ ದಾಳಿಯನ್ನು ಮಾಡುತ್ತವೆ. ಆ ಪ್ರಾಣಿಗಳಿಗೆ ಹೆದರಿ ಇವರು ಮುಂದೆ ಸಾಗುತ್ತಾ ಹೋಗುತ್ತಾರೆ. ಯಾವ ಪಾಪಿ ಮನುಷ್ಯರು ಶಾಂತವಾದ ಮತ್ತು ದುರ್ಬಲವಾದ ಮನುಷ್ಯರಿಗೆ ಕಾರಣವಿಲ್ಲದೆ ದುಃಖವನ್ನು ಕೊಡುತ್ತಾರೋ, ಹಣಕಾಸಿನ ವಿಷಯದಲ್ಲಿ ಮೋಸ ಮಾಡುತ್ತಾರೋ ಅವರು ಸಹ ಈ ನದಿಯಲ್ಲಿ ಬೀಳುತ್ತಾರೆ. ಇಲ್ಲಿ ಕ್ರಿಮಿಗಳು ಅವರನ್ನು ತಿನ್ನುತ್ತವೆ. ಯಾವ ಮನುಷ್ಯರು ಪೂಜ್ಯರಿಗೆ ಅಥವಾ ಪುಣ್ಯವಂತ ಜನರಿಗೆ ವಚನಗಳನ್ನು ಕೊಡುತ್ತಾರೋ, ನಂತರ ಆ ವಚನಗಳನ್ನು ಪಾಲಿಸೋದಿಲ್ಲ, ನಾನು ಇಂಥ ವಚನವನ್ನೇ ಕೊಟ್ಟಿಲ್ಲ ಅಂತ ಸುಳ್ಳು ಮಾತನಾಡುತ್ತಾರೆ, ಅಂಥವರ ವಾಸ ಕೂಡ ಇದೇ ನದಿಯಲ್ಲಿ ಆಗುತ್ತದೆ. ಇಲ್ಲಿ ವಿಷಕಾರಿ ಹಾವುಗಳು ಅವರನ್ನು ಕಚ್ಚಲು ಶುರು ಮಾಡುತ್ತವೆ. ಯಾರು ಇನ್ನೊಬ್ಬರ ಮನೆಗೆ ಬೆಂಕಿ ಹಚ್ಚುತ್ತಾರೋ, ಬೇರೆಯವರ ಕೆಲಸ ಕಾರ್ಯಗಳನ್ನು ಹಾಳು ಮಾಡುತ್ತಾರೋ, ಯಾರು ಬೇರೆಯವರಿಗೆ ವಿಷವನ್ನು ಕೊಡಿಸುತ್ತಾರೋ, ಯಾರು ಸುಳ್ಳು ಆಶ್ವಾಸನೆಗಳನ್ನು ಕೊಡುತ್ತಾರೋ, ಯಾರು ಸಾರಾಯಿಯ ಸೇವನೆ ಮಾಡ್ತಾರೋ, ಯಜ್ಞ ಹವನ ಇತ್ಯಾದಿ ಧಾರ್ಮಿಕ ಕಾರ್ಯಗಳಲ್ಲಿ ಯಾರು ವಿಘ್ನಗಳನ್ನು ಹಾಕುತ್ತಾರೋ, ಜೊತೆಗೆ ಯಾರು ಗುರುವಿನ ಹೆಂಡತಿಯ ಮೇಲೆ ಕೆಟ್ಟ ದೃಷ್ಟಿ ಹಾಕುತ್ತಾರೋ ಅಂಥವರು ಸಹ ಈ ಮಾಂಸದ ಕೊಳಚೆಯಲ್ಲಿ ಬೀಳಬೇಕಾಗುತ್ತದೆ. ಯಾವ ಪಾಪಿ ಮನುಷ್ಯರು ಬೇರೆಯವರಿಗೆ ವಸ್ತುಗಳನ್ನು ಉಡುಗೊರೆಯಾಗಿ ಕೊಟ್ಟು ಮರಳಿ ಅದನ್ನು ಕದಿಯುತ್ತಾರೋ, ಯಾರು ಸೇತುಗಳನ್ನು ಅಂದರೆ ನದಿಯ ದಡದಲ್ಲಿ ಕಟ್ಟಿರುವಂಥ ಸೇತುಗಳನ್ನು ಒಡೆಯುತ್ತಾರೋ, ಬೇರೆಯವರ ಹೆಂಡತಿಯ ಜೊತೆ ಯಾರು ಭೋಗವಿಲಾಸಗಳನ್ನು ಮಾಡುತ್ತಾರೋ, ಹಸುಗಳಿಗೆ ನೀರು ಕುಡಿಯಲು ಮಾಡಿರುವಂಥ ಬುಟ್ಟಿಗಳನ್ನು ಒಡೆಯುತ್ತಾರೋ, ಜೊತೆಗೆ ಯಾರು ಚಿಕ್ಕ ಹೆಣ್ಣು ಮಕ್ಕಳ ಜೊತೆ ಬಲಾತ್ಕಾರವನ್ನು ಮಾಡುತ್ತಾರೋ ಅವರನ್ನು ಸಹ ನೂಕಿ ಈ ನದಿಯಲ್ಲಿ ಬೀಳಿಸಲಾಗುತ್ತದೆ. ನದಿಯಲ್ಲಿರುವಂಥ ಭಯಂಕರವಾದ ಪ್ರಾಣಿಗಳು ಇವರನ್ನು ಕಚ್ಚಿ ಕಚ್ಚಿ ತಿನ್ನುತ್ತವೆ. ಯಾವ ಮನುಷ್ಯರು ದಾನ ಮಾಡೋದಿಲ್ವೋ, ದಾನವನ್ನು ಕೊಟ್ಟು ನಂತರ ಪಶ್ಚಾತ್ತಾಪ ಪಡ್ತಾರೋ, ಯಾರು ಮಾಂಸವನ್ನು ಸೇವಿಸುತ್ತಾರೋ, ಯಾರು ಹಸುಗಳನ್ನು ಹೊಡೆಯುತ್ತಾರೋ ಅವರು ಸಹ ಇದೇ ನದಿಯಲ್ಲಿ ಬೀಳುತ್ತಾರೆ. ಅಹಂಕಾರಿಗಳು, ಬೇರೆಯವರಿಗೆ ಸುಳ್ಳು ಹೊಗಳಿಕೆಯನ್ನು ನೀಡುವಂಥವರು, ಗರ್ಭಪಾತ ಮಾಡುವಂಥ ಜನರು ಕೂಡ ಇದೇ ನದಿಯಲ್ಲಿ ಬೀಳಿಸಲಾಗುತ್ತದೆ. ಇಷ್ಟೆಲ್ಲ ಕೇಳಿದ ನಾರದ ಮುನಿಯವರು ಅಚ್ಚರಿಗೆ ಒಳಗಾಗುತ್ತಾರೆ. ಯಮರಾಜರಿಗೆ ಈ ರೀತಿ ಹೇಳ್ತಾರೆ, ಹೇ ಧರ್ಮರಾಜರೇ, ಈ ಮಹಾಭಯಂಕರವಾದ ನದಿಯ ಬಗ್ಗೆ ಕೇಳಿ ನನ್ನ ರೋಮಗಳೆಲ್ಲ ಎದ್ದಿವೆ. ಆದರೆ ಹೇ ಧರ್ಮರಾಜ, ನರಕದಲ್ಲಿ ಮತ್ತೊಂದು ನದಿ ಇದೆ ಅಂತ ನಾನು ಕೇಳಿದ್ದೇನೆ. ಅದು ತುಂಬಾ ಸುಂದರ ಮತ್ತು ಪವಿತ್ರವಾಗಿಯೂ ಇದೆ. ದಯವಿಟ್ಟು ನನಗೆ ಅದರ ಬಗ್ಗೆಯೂ ತಿಳಿಸಿರಿ. ನಂತರ ಧರ್ಮರಾಜರು ಹೇಳ್ತಾರೆ, ಹೇ ದೇವಋಷಿ, ಈ ವೈತರಣಿ ನದಿಯನ್ನು ದಾಟಿ ಹೋಗಲು ಮನುಷ್ಯರಿಗೆ 17 ದಿನದ ಸಮಯ ಹಿಡಿಯುತ್ತದೆ. ಇವರು 18ನೆಯ ದಿನ ನನ್ನ ನಗರಕ್ಕೆ ಬಂದು ತಲುಪುತ್ತಾರೆ. ಇದನ್ನು ಯಮಪುರಿ ಅನ್ನುತ್ತಾರೆ. ಈ ನಗರದ ಹತ್ತಿರ ಪುಷ್ಪಭದ್ರ ಹೆಸರಿನ ನದಿ ಹರಿಯುತ್ತದೆ.
ಈಗ ನಾನು ನಿಮಗೆ ಈ ನದಿಯ ಬಗ್ಗೆ ವರ್ಣಿಸುತ್ತೇನೆ. ಪುಷ್ಪಭದ್ರಾ ಹೆಸರಿನ ನದಿಯ ನೀರು ತುಂಬಾ ಸೌಮ್ಯ ಮತ್ತು ಶಾಂತವಾಗಿ ಇರುತ್ತದೆ. ಯಾವಾಗ ಎಲ್ಲ ಆತ್ಮಗಳು ಈ ನದಿಯ ದಡಕ್ಕೆ ಬರುತ್ತವೆಯೋ ಆಗ ಅವರು ಶುದ್ಧವಾದ ಪವಿತ್ರವಾದ ನದಿಯ ನೀರನ್ನು ಸೇವಿಸುತ್ತಾರೆ. ನಂತರ ಮುಂದೆ ಸಾಗುತ್ತಾರೆ. ನದಿಯ ಸುತ್ತಲೂ ತುಂಬಾ ಸುಂದರವಾದ ವೃಕ್ಷಗಳು, ಹೂಗಳಿಂದ ಕೂಡಿದಂಥ ವೃಕ್ಷಗಳು ಇರುತ್ತವೆ. ಪುಣ್ಯ ಆತ್ಮರ ಮೇಲೆ ಹೂಗಳ ಮಳೆ ಆಗುತ್ತದೆ. ಇವರು ಆನಂದದಿಂದ ಆ ನದಿಯನ್ನು ದಾಟಿ ಹೋಗುತ್ತಾರೆ. ಅಲ್ಲಿರುವಂಥ ರುಚಿಕರ ಹಣ್ಣುಗಳ ಆನಂದವನ್ನು ಅವರು ಸವಿಯುತ್ತಾರೆ. ಈ ನದಿಯ ದಡದಲ್ಲಿ ಒಂದು ಸುಂದರವಾದ ಆಲದ ಮರ ಇದೆ. ಇಲ್ಲಿ ಎಲ್ಲ ಆತ್ಮಗಳು ವಿಶ್ರಾಂತಿಯನ್ನು ಮಾಡುತ್ತವೆ. ಆದರೆ ಯಮದೂತರು ಪಾಪಿ ಆತ್ಮಗಳಿಗೆ ಅಲ್ಲಿ ವಿಶ್ರಾಮ ಮಾಡಲು ಕೊಡೋದಿಲ್ಲ. ಅವರನ್ನು ನೂಕಿ ಮುಂದೆ ಸಾಗಲು ಹೇಳುತ್ತಾರೆ. ಇಲ್ಲಿ ಯಾವ ಪಾಪಿ ವ್ಯಕ್ತಿಯ ಮಕ್ಕಳು ಪಿಂಡದಾನ ಮಾಡಿರ್ತಾರೋ ಅವರಿಗೆ ಈ ಸ್ಥಾನದಲ್ಲಿ ಅದು ಸಿಗುತ್ತದೆ. ಅದನ್ನು ಇವು ತಿಂದು ಮುಂದೆ ಸಾಗುತ್ತವೆ. ನಂತರ ದೇವಋಷಿ ಹೇಳುತ್ತಾರೆ, ಹೇ ಯಮರಾಜರೇ, ವೈತರಣಿ ನದಿಯ ತಾಪದಿಂದ ಉಳಿದುಕೊಳ್ಳಲು ಮನುಷ್ಯರು ಯಾವ ಕಾರ್ಯವನ್ನು ಮಾಡಬೇಕು? ಯಮರಾಜರು ಹೇಳ್ತಾರೆ, ಹೇ ದೇವಋಷಿ, ಒಂದು ವೇಳೆ ಮನುಷ್ಯರು ಬೇಗನೆ ಈ ವೈತರಣಿ ನದಿಯನ್ನು ದಾಟಿ ಹೋಗಲು ಇಷ್ಟಪಡ್ತಾ ಇದ್ರೆ ಅಂಥವರು ಭೂಲೋಕದಲ್ಲಿ ಗೋದಾನ ಮಾಡಬೇಕು. ಕೆಂಪು ಅಥವಾ ಶುಭ್ರ ಬಣ್ಣದ ಶುಭ ಲಕ್ಷಣ ಇರುವಂಥ ಹಸುವನ್ನು ದಾನ ಮಾಡಬೇಕು. ಇದಕ್ಕೆ ವೈತರಣಿ ಅಂತ ಹೆಸರು ಇಡಬೇಕು. ನಂತರ ಈ ಹಸುವಿನ ದಾನವನ್ನು ಮಾಡಬೇಕು. ಯಾವ ಮನುಷ್ಯರು ಭೂಲೋಕದಲ್ಲಿ ಗೋದಾನ ಮಾಡುತ್ತಾರೋ ಅಂಥವರು ಯಮಲೋಕದಲ್ಲಿ ಹಸುವಿನ ಬಾಲವನ್ನು ಹಿಡಿದುಕೊಂಡು ವೈತರಣಿ ನದಿಯನ್ನು ಬೇಗನೆ ದಾಟಿ ಹೋಗುತ್ತಾರೆ. ಗೋದಾನವನ್ನು ಮಾಡುವಾಗ ಒಂದು ಮಾತನ್ನು ಹೇಳಬೇಕು. ಹೇ ದ್ವಿದ್ಧಶ್ರೇಷ್ಠ, ಮಹಾಭಯಂಕರ ವೈತರಣಿ ನದಿಯ ಬಗ್ಗೆ ತಿಳಿದುಕೊಂಡ ನಂತರ ನಾನು ಅದನ್ನು ದಾಟುವಂಥ ಅಭಿಲಾಷೆಯಿಂದ ಈ ವೈತರಣಿ ಹೆಸರಿನ ಹಸುವನ್ನು ನಿಮಗೆ ದಾನ ಮಾಡುತ್ತಿದ್ದೇನೆ. ನಂತರ ಹಸುವಿನ ಬಾಲವನ್ನು ಕೈಯಲ್ಲಿ ಹಿಡಿದುಕೊಂಡು ಈ ರೀತಿಯಾಗಿ ಹೇಳಬೇಕು. ಧೇನುಕೆ ತ್ವಂ ಪ್ರತೀಕ್ಷಾಸ್ವ ಯಮದ್ವಾರ ಮಹಾಪತೆ ಉದಿತೀರ್ಪುರಹಂ ಭದ್ರೇ ವೈತರಣಯೇ ನಮೋಸ್ತುತೆ. ಈ ರೀತಿಯಾಗಿ ಮಂತ್ರವನ್ನು ಹೇಳಿ ಗೋದಾನವನ್ನು ಮಾಡಬೇಕು. ಇದರಿಂದ ಗೋಮಾತೆಯ ಆಶೀರ್ವಾದವೂ ಸಿಗುತ್ತದೆ. ಈ ಮನುಷ್ಯ ಯಮಲೋಕದಲ್ಲಿ ಸದ್ಗತಿಯನ್ನು ಪಡೆದುಕೊಳ್ತಾನೆ. ಇವರು ವೈತರಣಿ ನದಿಯನ್ನು ಸುಲಭವಾಗಿ ದಾಟಿ ಹೋಗುತ್ತಾರೆ. ಯಾವ ಮನುಷ್ಯರು ಈ ಭೂಲೋಕದಲ್ಲಿ ಗೋದಾನ ಮಾಡುತ್ತಾರೋ ಇವರು ತಮ್ಮ ಎಲ್ಲ ಇಷ್ಟಗಳನ್ನು ಸಿದ್ಧಿ ಮಾಡಿಕೊಳ್ತಾರೆ. ಸುಕರ್ಮದ ಕಾರಣದಿಂದಾಗಿ ಪ್ರಾಣಿಗೆ ಪರಲೋಕದ ಸುಖ ಸಿಗುತ್ತದೆ. ಒಳ್ಳೆಯ ಜೀವನದಲ್ಲಿ ಗೋದಾನ ಮಾಡೋದ್ರಿಂದ 1000 ಪಟ್ಟು ಮತ್ತು ರೋಗಗ್ರಸ್ತ ಜೀವನದಲ್ಲಿ 100 ಪಟ್ಟು ಲಾಭ ಖಚಿತವಾಗಿದೆ. ಇಲ್ಲಿ ಮನುಷ್ಯರು ತಮ್ಮ ಕೈಗಳಿಂದಲೇ ದಾನವನ್ನು ಕೊಡಬೇಕು. ಮೃತ್ಯು ಆದ ನಂತರ ಯಾರು ಯಾರಿಗೋಸ್ಕರ ದಾನವನ್ನು ಕೊಡುತ್ತಾರೋ, ದಾನ ಧರ್ಮ ಮಾಡದೇ ಜೀವನ ನಡೆಸಿದ್ರೆ ಏನು ಲಾಭ ಸಿಗುತ್ತದೆ? ಈ ನಶ್ವರ ಶರೀರದಿಂದ ಸ್ಥಿರ ಕರ್ಮಗಳನ್ನು ಮಾಡಬೇಕು. ಆತ್ಮವು ಅತಿಥಿಯಾಗಿದೆ. ಇದು ಒಂದಿಲ್ಲ ಒಂದು ದಿನ ಈ ಶರೀರವನ್ನು ತ್ಯಾಗ ಮಾಡಿ ಹೋಗುತ್ತದೆ. ಹಾಗಾಗಿ ಲೋಭವಿಲ್ಲದೆ ಮನುಷ್ಯರು ದಾನವನ್ನು ಮಾಡಬೇಕು. ಈ ರೀತಿಯಾಗಿ ಯಮರಾಜರು ದೇವಋಷಿ ನಾರದ ಅವರಿಗೆ ವೈತರಣಿ ನದಿ ಮತ್ತು ಪುಷ್ಪಭದ್ರಾ ನದಿಯ ಬಗ್ಗೆ ವರ್ಣಿಸಿದ್ದಾರೆ. ವಿಡಿಯೋ ಇಷ್ಟ ಆದರೆ ಜೈ ಶ್ರೀರಾಮ್ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಹಾಗೆ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ಇಂತಹದೇ ಆಧ್ಯಾತ್ಮಿಕ ವಿಷಯಗಳು ನೋಡಲು ಸಿಗುತ್ತವೆ.